ನನಗೇನಿಲ್ಲ, ಪ್ರಜಾಸೌಧ ಕಟ್ಟಡ ಬೇಕು. ನಂದು ಮೀಸಲು ವಿಧಾನಸಭಾ ಕ್ಷೇತ್ರ, ಸಮಾಜ ಕಲ್ಯಾಣ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ಮತ್ತೆ ಮೀನುಗಾರಿಕೆ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ರೇಷ್ಮೆ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ಶ್ರೀನಿವಾಸ್ ಪರವಾಗಿ ನಾವಿದ್ದೀವಿ ಸಭಾಧ್ಯಕ್ಷರೇ. ಶ್ರೀನಿವಾಸನ್ ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಮಂತ್ರಿಗಳು ಬರ್ಲಿಲ್ಲ, ನೀವು ನಾಡ್ದು ಬೇಕಂತ ಹೇಳಿದ್ದೀರಿ. ಬೇರೆ ಮಂತ್ರಿಗಳು ಇಲ್ಲ ಅಂತ ಅಂದ್ರೆ ಸೋಮವಾರ ಅವಕಾಶ ಕೊಡ್ತೀರಾ, ಇಲ್ಲ ಸುರೇಶ್ ಅಣ್ಣ ಉತ್ತರ ಕೊಡ್ತೀನಿ ಅಂತ ಅಂದ್ರು. ಉತ್ತರ ಕೊಡೋದಾದ್ರೆ ನಾನು ಮಾತಾಡ್ತೀನಿ ಅಧ್ಯಕ್ಷರೇ. ಓಕೆ ಆಯ್ತು, ಬೇಕು ಮತ್ತೆ ಉತ್ತರ ಕೊಟ್ರೆ ತಗೋಪ್ಪ. ಏನಣ್ಣ ನಿಮ್ಗೆ ಹೇಗೆ ಬೇಕು? ಈಗ ನಿನ್ಗೇನ್ ಬೇಕು ಹೇಳು. ನನಗೇನಿಲ್ಲ, ಪ್ರಜಾಸೌಧ ಕಟ್ಟಡ ಬೇಕು. ಆಯ್ತು, ಅಲ್ಲ ನಾನು ಹೇಳಲ್ಲ ಆಯ್ತು, ಕೊಟ್ಬಿಡಿ. ನೋಡಿ ಹೆಂಗ್ ರಾಜಕೀಯ ಮಾಡ್ತಾನೆ ನೋಡ್ರಿ. ಸಭಾಧ್ಯಕ್ಷರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಹೊಸದಾಗಿ ಪ್ರಜಾಸೌಧ ತಾಲೂಕು ಆಡಳಿತ ಕೇಂದ್ರ ಕಟ್ಟಲಿಕ್ಕೆ ಪ್ರಸ್ತಾವನೆ ಸ್ವೀಕೃತ ಆಗಿದೆ ಸಭಾಧ್ಯಕ್ಷರೇ. ಇದನ್ನ ಲೋಕೋಪಯೋಗಿ ಇಲಾಖೆಯ ನಿರ್ದಿಷ್ಟ ಮಾನದಂಡಗಳನ್ನು ಪರಿಶೀಲನೆ ಮಾಡಿ ಕಟ್ಟಡದ ಸುರಕ್ಷತೆ ಬಗ್ಗೆ ವರದಿಯನ್ನು ಪಡೆದು ಸಲ್ಲಿಸುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೋರಿದ್ದಾರೆ ಸಭಾಧ್ಯಕ್ಷರೇ. ಜಿಲ್ಲಾಧಿಕಾರಿಗಳಿಗೆ ಕೋರಲಾಗಿರ್ತದೆ ಸಭಾಧ್ಯಕ್ಷರೇ. ಜಿಲ್ಲಾಧಿಕಾರಿಗಳು ಆ ವರದಿ ಬಂದ ಕೂಡಲೇ ಇದು ಕ್ರಮ ತಗೊಂಡು ಆ ಕಟ್ಟಡ ಕಟ್ಟಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ಹೇಳಿ, ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಮಾನ್ಯ ಸಭಾಧ್ಯಕ್ಷರೇ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕಚೇರಿ ಕಟ್ಟಡ ತುಂಬಾ ಹಳೆದಾಗಿದೆ, ವ್ಯವಸ್ಥಿತವಾಗಿಲ್ಲ, ಸುಸಜ್ಜಿತವಾಗಿಲ್ಲ. ಹೊಸ ಪ್ರಜಾಸೌಧ ಕಟ್ಟಡ ಬೇಕು ಅಂತ ನಾನು ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆದಿದ್ದೆ ಅಧ್ಯಕ್ಷರೇ. ಮಾನ್ಯ ಮಂತ್ರಿಗಳು ಕೃಷ್ಣ ಬೈರೇಗೌಡ ಇದ್ದಿದ್ರೆ ಇವತ್ತು ನನಗೆ ಅನುಕೂಲ ಆಗ್ತಿತ್ತು. ಆದರೂ ಅವ್ರ ಪರವಾಗಿ ತಾವು ಮಾನ್ಯ ನಗರಾಭಿವೃದ್ಧಿ ಸಚಿವರಿಂದ ಉತ್ತರ ಕೊಡಿಸ್ತಾ ಇದ್ದೀರಾ, ತಮಗೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಜಿಲ್ಲಾಧಿಕಾರಿಗಳಿಂದ ವರದಿ ತಗೋತೀವಿ. ಪಿಡಬ್ಲ್ಯೂಡಿ ಇಲಾಖೆಯಿಂದ ಕಟ್ಟಡದ ಗುಣಮಟ್ಟದ ಬಗ್ಗೆ ಮತ್ತೆ ಅದರ ಸದೃಢತೆ ಬಗ್ಗೆ ವರದಿ ತೆಗೆದುಕೊಂಡು ಮುಂದಿನ ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಆದ್ರೆ ಆ ಕಟ್ಟಡ ಇರತಕ್ಕಂತ ಪರಿಸ್ಥಿತಿ ಬಗ್ಗೆ ನಾನು ತಮ್ಮ ಗಮನಕ್ಕೆ ಮತ್ತೆ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಸುಮಾರು 35 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂತ ಹಳೇದಾದಂತ ಕಟ್ಟಡ ಅಧ್ಯಕ್ಷರೇ, ನೆಲಮಂಗಲ ತಾಲೂಕಿನ ತಾಲೂಕು ಕಚೇರಿ ಕಟ್ಟಡ. ಅದು ಯಾವ ರೀತಿ ಇದೆ ಅಂತ ಅಂದ್ರೆ ಅಧ್ಯಕ್ಷರೇ, ಒಂದು 15-20 ಜನ ಒಳಗಡೆ ಸಾರ್ವಜನಿಕರು, ರೈತರು ಯಾರಾದ್ರೂ ಬಂದ್ರೆ ನಿಂತ್ಕೊಳ್ಳಕ್ಕಾಗ್ಲಿ ಕುತ್ಕೊಳ್ಳಿಕ್ಕಾಗ್ಲಿ ಆಗೋದಿಲ್ಲ ಅಧ್ಯಕ್ಷರೇ. ಹೊರಗಡೆ ನಿಂತ್ಕೋಬೇಕಾಗ್ತದೆ. 10-15 ಜನ ತುಂಬಿಕೊಂಡ್ರೆ ಆ ಸಭಾಂಗಣದಲ್ಲಿ ಹೊರಗಡೆಗೆ ಹೋಗ್ಬೇಕಾಗ್ತದೆ ಅಧ್ಯಕ್ಷರೇ. ಶ್ರೀನಿವಾಸ್, ಈಗ ಏನ್ ಗಮನ ಸೆಳೀತೀರಿ ನೀವು? ನನ್ನ ತಾಲೂಕು ಕಚೇರಿ ಇರ್ತಕ್ಕಂತ ಪರಿಸ್ಥಿತಿ ಬಗ್ಗೆ ಪರಿಸ್ಥಿತಿ ಚರ್ಚೆ ಮಾಡಿ ಗಮನ ಸೆಳಿ ಮೇಲೆ ನಿಮ್ಗೆ ಪ್ರಜಾಸೌಧ ಬೇಕಂತ ಹೇಳಿದ್ದಾರೆ, ಅವ್ರು ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಅದಕ್ಕೆ ಸಮಸ್ಯೆ ಹೇಳ್ಬೇಕಲ್ಲ ಅಧ್ಯಕ್ಷ. ಸಮಸ್ಯೆ ಹೇಳ್ಬೇಡಿ, ಇಲ್ಲಿ ಸಮಸ್ಯೆ ಹೇಳಿದ್ರೆ ಗಮನ ಸೆಳೆದು ಏನು ಗಮನ ಸೆಳೆದಿರ್ತಾವ. ದಯಮಾಡಿ 2 ನಿಮಿಷ ಅಲ್ಲ, ಏಕೆ ಸುಮ್ಮನೆ ಇದೆಲ್ಲ ಮಾತಾಡ್ತಾರೆ? ಜನ ಬರ್ತಾರೆ, ಜನ ಬರ್ತಾರೆ ಪ್ರಜಾಸೌಧಕ್ಕೆ. 2ರಿಂದ ವಸ್ತುಸ್ಥಿತಿನಾದ್ರೂ ನಾನು ಸದನ ಗಮನಕ್ಕೆ ತರೋದು ಬೇಡವಾ ಅಧ್ಯಕ್ಷರೇ? ಈಗ ಪ್ರಾಬ್ಲಮ್ ಏನಿದೆ ಕೊಡ್ತಾರಿಲ್ವೋ? ಪ್ರಾಬ್ಲಮ್ ಹೇಳ್ತಾ ಇರೋದು ಅಧ್ಯಕ್ಷರೇ. ನೀವು ಬಿಟ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಆಗ್ತದೆ. ಮಾತಾಡಕ್ಕೆ ಸುಮಾರು 35 ವರ್ಷಗಳ ಹಳೇದಾದಂತ ಇರತಕ್ಕಂತ ಕಟ್ಟಡ ಅಧ್ಯಕ್ಷರೇ, ನೀವು ಬಂದು ಅಲ್ಲಿ ನೋಡ್ಬೇಕು. ಮನೆ ಕಂದಾಯ ಸಚಿವರನ್ನು ನಾನು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಅವರೇ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ರು. ಆಯ್ತಪ್ಪ, ಇದೆಲ್ಲ ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಅಧ್ಯಕ್ಷರೇ. ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಸಭಾಂಗಣದ ವ್ಯವಸ್ಥೆ ಇಲ್ಲ. ಮಹಿಳಾ ಅಧಿಕಾರಿಗಳಿದ್ದಾರೆ, ಮಹಿಳಾ ನೌಕರರಿದ್ದಾರೆ, ಅವ್ರಿಗೆ ಒಂದು ವಿಶ್ರಾಂತಿ ಕಟ್ಟಡ ಇಲ್ಲ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಶೌಚಾಲಯ ಇಲ್ಲ ಅಧ್ಯಕ್ಷರೇ. ಅದನ್ನ ಈಗ ಅದನ್ನ ಕೇಳಿದ್ರೆ ಅದು ಏನಾಯ್ತು? ಇರಿ ಅಧ್ಯಕ್ಷರೇ, ನಾನು ಸಜ್ಜೆ ಏನಾಯ್ತು ಅದಕ್ಕೆ? ಸುರೇಶ್ ಅಣ್ಣ 2 ನಿಮಿಷ. ಅದೆಲ್ಲ ಸರಿ ಇಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದೀನಿ. ಒಂದು ಕಟ್ಟಡ ಅಂದ್ರೆ ಸದೃಢವಾಗಿದ್ಯಾ, ವೀಕ್ ಆಗಿದ್ಯಾ ಅಂತ ರಿಪೋರ್ಟ್ ಕೇಳಿದೆ ಸಭಾಧ್ಯಕ್ಷ. ಶ್ರೀನಿವಾಸ್ ಏನ್ ಹೇಳ್ತಿದ್ದಾರೆ, ಅದು ಅಂದ್ರೆ ರಿಪೋರ್ಟ್ ಬಂದಿದೆ ಇಲ್ವಾ ಯೋಗ್ಯ ಅಲ್ಲ ಅಂತ. ಆದ್ರಿಂದ ಅದು ಸರಿಯಾಗಿ ಇದೆಯೋ ಇಲ್ಲೋ ಅಂತ PWD ರಿಪೋರ್ಟ್ ತಗೊಂಡು ಸರಿಯಾಗಿದ್ರೆ ಆ ಕಟ್ಟಡನೇ ಇರ್ತದೆ. ಅದು ನಾವು ಆಫೀಸ್ ನಡೆಸಲಿಕ್ಕೆ ಸದೃಢವಾಗಿಲ್ಲ ಅಂದ್ರೆ ಹೊಸ ಆಫೀಸ್ ಆಯ್ತು, ಬೇಗ ರಿಪೋರ್ಟ್ ಕಳಿಸಿ. ನಿಮಿಷ ಸರ್, ಬೇಗ ನನ್ನ ಪ್ರಶ್ನೆ ಸದೃಢವಾಗಿಲ್ಲ ಅಥವಾ ಸದೃಢತೆ ಬಗ್ಗೆ ನೀವೇನಾಗುದಿಲ್ಲ, PWD 1 ನಿಮಿಷ ಸರ್, ಅರ್ಧ ಗಂಟೆ ಅವ್ರು ಚರ್ಚೆ ಮಾಡಕ್ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಬೇರೆ, ಸಬ್ಜೆಕ್ಟ್ ಬೇರೆ. ನನ್ನ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇರೋದು ಅಧ್ಯಕ್ಷರೇ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ 2 ನಿಮಿಷ ಅಧ್ಯಕ್ಷರೇ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರು ಬೇರೆ ರೀತಿ ಉತ್ತರ ಕೊಟ್ಟಿದ್ದಾರೆ. ಆಗ ನಾನು ಕೇಳಿರ್ತಕ್ಕಂಥದ್ದು ಹೊಸ ಪ್ರಜಾಸೌಧ ಆದ್ರೂ ಸದೃಢವಾಗಿಲ್ಲ, ಶಿಥಿಲವಾಯ್ತಾ ಇದೆ, ಬಿದೋಯ್ತಾ ಇದೆ ಅಂತ ಕೇಳಿಲ್ಲ. ನನಗೆ ಜನರಿಗೆ ಅನಾನುಕೂಲ ಆಗ್ತಾ ಇದೆ. ಹೊಸ ಕಟ್ಟಡ ಬಂದ್ರೆ ಸುಮಾರು 7-8 ಇಲಾಖೆಗಳು ಬಾಡಿಗೆ ಕಟ್ಟಡದಲ್ಲಿ ಇಲಾಖೆಗಳು ಕೆಲಸ ನಿರ್ವಹಿಸ್ತವೆ. ನಂದು ಮೀಸಲು ವಿಧಾನಸಭಾ ಕ್ಷೇತ್ರ, ಸಮಾಜ ಕಲ್ಯಾಣ ಇಲಾಖೆ
ಬಾಡಿಗೆ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ಮತ್ತೆ ಮೀನುಗಾರಿಕೆ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ರೇಷ್ಮೆ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ಕಾರ್ಮಿಕ ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದೆ. ಒಂದ್ ನಿಮಿಷ ಅದು ಉತ್ತರ ಕೊಡ್ತಾರೆ. ಅಣ್ಣ, ಒಂದ್ ನಿಮಿಷ. ನಾನು ಕೇಳಿರ್ತಕ್ಕಂಥದ್ದು, ನೀವು ಸ್ಪಷ್ಟವಾಗಿ ಪ್ರಜಾಸೌಧ ಮಂಜೂರು ಮಾಡ್ತೀವಿ ಅಂತ ಮಾನ್ಯ ಕಂದಾಯ ಸಚಿವರು ತಮ್ಮ ಮುಖಾಂತರ ಉತ್ತರ ಕೊಡಿಸಿದ್ರೆ ನಾನು ಇಷ್ಟು ಚರ್ಚೆ ಮಾಡಕ್ಕಿಲ್ಲ. ನಾನು ಕೇಳಿರ್ತಕ್ಕಂಥದ್ದು, ಪ್ರಜಾಸೌಧ ವಿನೂತನವಾಗಿ ನಮ್ಮ ಸರ್ಕಾರ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಹೊಸದಾಗಿ ಪ್ರಜಾಸೌಧ ಕಟ್ಟಡವನ್ನು ಮಂಜೂರು ಮಾಡ್ತಾ ಇದೆ. ಆ ರೀತಿ ನಂದು ಹಳೇದಾಗಿರೋದು ಮತ್ತೆ ಸುವ್ಯವಸ್ಥಿತವಾಗಿಲ್ಲದೆ ಇರೋದ್ರಿಂದ ಹೊಸ ಕಟ್ಟಡ ಕೊಡಿ, ಕ್ಷೇತ್ರದ ಜನಕ್ಕೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ, ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿ ನಾನು ಕ್ಷೇತ್ರ ಜನರ ಪರವಾಗಿ ನಾನು ವಿನಂತಿಸುತ್ತೇನೆ. ಶ್ರೀನಿವಾಸ್ ಪರವಾಗಿ ನಾವು ಇದ್ದೀವಿ ಸಭಾಧ್ಯಕ್ಷರೇ. ಆ ಕಟ್ಟಡ ಕೊಡ್ರಿ ಅಂತ ಹೇಳಿ ನಾನು ಕಂದಾಯ ಮಂತ್ರಿಗಳಿಗೆ ಹೇಳಿ ನಾನು ಶಿಫಾರಸ್ ಮಾಡಿ ಮಾಡೋಣ ಸಭಾ. ಓಕೆ.